ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಹಿಂದಿನ ವಿಡಿಯೋಗೆ ಕಂಟಿನ್ಯೂ ವಿಡಿಯೋ. ನಮ್ಮ ಮುಂದಿನ ಪ್ರಯಾಣ ಶಿರಸಂಗಿ ಕಡೆಗೆ ಇದೆ ನೋಡಿ. ನಮ್ಮ ಶಿರಸಂಗಿ ಕಾಳಿಕಾ ದೇವಿ ಇರೋವಂಥ ಊರು ಶಿರಸಂಗಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನೀವು ಯಾರ್ಯಾರು ನೋಡಿದ್ದೀರಿ ದಯವಿಟ್ಟು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಶಿರಸಂಗಿ ಕಾಳಿಕಾ ದೇವಿ ಅಮ್ಮನವರ ದೇವಸ್ಥಾನ ಇದು. ತುಂಬ ದೊಡ್ಡದಿಲ್ಲ, ವಿಡಿಯೋ ಶಾರ್ಟಾಗಿ ತೆಗೆದಿದ್ದೀನಿ. ಇದು ದೇವಸ್ಥಾನದ ಪ್ರಾಂಗಣ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ಹಳೆಯ ಒಂದು ದೇವಸ್ಥಾನ. ಹೆಚ್ಚು ದೇವಸ್ಥಾನದ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ. ಇದು ದೇವಸ್ಥಾನದ ಸುತ್ತ ಇರುವಂಥ ಒಂದು ಪ್ರಾಂಗಣ. ತುಂಬ ಖುಷಿಯಾಯಿತು. ಅಮ್ಮನವರ ನೈಟ್ ಒಂದು ದರ್ಶನ ಮಾಡಿದ್ವಿ. ಆಮೇಲೆ ಅಮ್ಮನ ಸೇವೆ ಮಾಡಲಿಕ್ಕೆ ನಮಗೆ ಅಲ್ಲಿ ತುಂಬ ಅವಕಾಶ ಮಾಡಿಕೊಟ್ರು. ರಾತ್ರಿ ಅಮ್ಮಂದು ದೇವ್ರ ಸಾಮಾನು ಏನೇನಿದೆ ಎಲ್ಲ ತೊಳೆದು ಕೊಟ್ವಿ. ನಮಗೆ ತುಂಬ ಖುಷಿಯಾಯಿತು, ಯಾಕೆಂದರೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಅಲ್ವಾ, ಅದೇ ಖುಷಿ ನಮಗೆ. ನಾವು ಮಾಡಿರೋ ಒಂದು ಪಾಪಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ ಇದೊಂದು ಸಣ್ಣ ಒಂದು ಕೆಲಸ ಅಂತ ಅಂದ್ಕೊಂಡ್ವಿ ನಾವು. ಹಾಗೆಯೇ ಬೆಳಗ್ಗೆ ನಾವು ಅಭಿಷೇಕಕ್ಕೆ ಬರ್ಸಿದ್ವಿ. ಅದಕ್ಕೆ ಹೇಳಿದ್ರು ಅವರು, ಸೇವೆ ಮಾಡೋದಾದರೆ ಬೆಳಗ್ಗೆ 4 ಗಂಟೆಗೆ ಬನ್ನಿ, 4:15 ಹಾಗೆ ಅಂತ. ನಾನು ಮತ್ತು ನಮ್ಮ ಅತ್ತಿಗೆ ಬೆಳಗ್ಗೆನೇ ಹೋಗಿದ್ವಿ. ರಂಗೋಲಿ ಎಲ್ಲ ಹಾಕಿ ಗೂಡಿಸಿ ಸಾರಿಸಿ ಇನ್ನೂ ನಮ್ಮ ಕೈಲಾದಷ್ಟು ಅಮ್ಮನ ಸೇವೆ ಮಾಡಿದ್ವಿ. ಇದು ನೋಡಿ ಊಟದ ಹಾಲಿದು. ಇಲ್ಲೇ ನಮಗೆ ಅನ್ನಪ್ರಸಾದ ಊಟ ಕೊಡೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಜವಾಗ್ಲೂ ನಮಗೆ ಎಲ್ಲೋ ಹೊಸ ಜಾಗಕ್ಕೆ ಹೋಗಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ಎಲ್ಲ ನಮ್ಗೆ ಗೊತ್ತಿರೋರು, ನಮ್ಮವರು ಅನ್ನೋ ಒಂದು ಭಾವನೆ ಇತ್ತು. ಎಲ್ಲರೂ ನಮ್ಮನ್ನು ತುಂಬ ಚೆನ್ನಾಗಿ ಕಂಡರು. ಅದರಲ್ಲಿ ವಿಶ್ವಕರ್ಮ ಜನಾಂಗದವರೇ ಅಲ್ಲಿ ಪೂಜೆ ಮಾಡೋದು. ಹಾಗಾಗಿ ನಾವು ವಿಶ್ವಕರ್ಮದವರು ಅಂತ ಅಂದ ತಕ್ಷಣ ಅವ್ರಿಗೆ ಸ್ವಲ್ಪ ಖುಷಿಯಾಯಿತು. ನಮ್ಮನ್ನು ಚೆನ್ನಾಗಿ ಮಾತಾಡಿಸಿದ್ರು, ಒಳ್ಳೆ ಭಾವನೆಯಿಂದ ನೋಡಿದ್ರು. ನಮಗೂ ಅಮ್ಮನ ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಇದಕ್ಕಿಂತ ಪುಣ್ಯದ ಕೆಲಸ ಏನಿದೆ ಅಲ್ವಾ. ಪೂಜೆಯೂ ತುಂಬ ಚೆನ್ನಾಗಾಯಿತು. ಮಾರನೇ ದಿನ ಅಭಿಷೇಕ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಆನಂತರ ಮಧ್ಯಾಹ್ನ ದೇವಸ್ಥಾನದಲ್ಲಿ ಪ್ರಸಾದ ಇತ್ತು. ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಆನಂತರ ನಾವು ಊರಿಗೆ ಹೋಗಿದ್ವಿ. ದೇವಸ್ಥಾನದಲ್ಲೇ ರೂಮ್ ಸಿಗುತ್ತೆ, ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಬೇಡ ಅಂದರೆ ಹೊರಗಡೆನೂ ರೂಮ್ ಸಿಗುತ್ತೆ, ನೀವು ಅಲ್ಲೂ ರೂಮ್ ಮಾಡ್ಬೋದು. ಇದಾಗಿತ್ತು ಶಿರಸಂಗಿಯ ಒಂದು ಶಾರ್ಟ್ ವಿಡಿಯೋ ಅಲ್ಲ, ನಾರ್ಮಲ್ ವಿಡಿಯೋ. ಇಲ್ಲಿ ರೂಮ್ಗಳು ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಿಮಗೆ ರೂಮ್ಗಳೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಒಂದು ದಿನಕ್ಕೆ ಒಂದು 300 ರೂಪಾಯಿನ ತೊಗೋತಾರೆ ಅಷ್ಟೇ. ತುಂಬ ಚೆನ್ನಾಗಿದೆ ರೂಮು. ಮಕ್ಕಳಾಗಿದ್ದವರು ಇಲ್ಲಿ ನೋಡಿ ಮರಕ್ಕೆಲ್ಲ ತೊಟ್ಲು ಎಲ್ಲ ಕಟ್ಟಿದ್ದಾರೆ. ಇಲ್ಲಿನ ವಿಶೇಷತೆ ತುಂಬ ಇರುತ್ತೆ, ಯಾಕೆಂದರೆ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ. ನೆಕ್ಸ್ಟು ಇನ್ನೊಂದು ಸಲ ಹೋದಾಗ ಖಂಡಿತ ಎಲ್ಲನೂ ತಿಳ್ಕೊಬಂದು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಹೇಗಿತ್ತು ವಿಡಿಯೋ ತಿಳಿಸಿ. ಥ್ಯಾಂಕ್ ಯು, ಬಾಯ್.